ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಪುಳಿಮುಂಚಿ ಮಾಡ್ತಾ ಇದ್ದೇನೆ. ಮೀನಿದು ಪುಳಿಮುಂಚಿ ತುಳುನಾಡು ಸ್ಟೈಲಲ್ಲಿ ಓಲ್ಡ್ ರೆಸಿಪಿ. ಮುಂಚೆ ಎಲ್ಲ ಮಾಡ್ತಿದ್ರಲ್ಲ, ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ದ ಸ್ಟೈಲಲ್ಲಿ ಪುಳಿಮುಂಚಿ. ಬಂಗುಡೆ ಮತ್ತು ಬೂತಾಯಿ ಮೀನು ಮಿಕ್ಸ್ ಉಂಟು ಇದರಲ್ಲಿ. ಎರಡು ಬಗೆ ಮೀನುಂಟು. ಇದ್ರದ್ದು ಪುಳಿಮುಂಚಿ ತುಂಬಾ ಚೆನ್ನಾಗಿ ಬರ್ತದೆ. ಪುಳಿಮುಂಚಿ ಇದ್ರೆ ಉಂಟಲ್ಲ, ಯಾರಿಗೆ ಇಷ್ಟ ಆಗುದಿಲ್ಲ. ತುಳುನಾಡಿನಲ್ಲಿ ಮಂಗಳೂರು ಕಡೆ ಉಂಟಲ್ಲ ಪುಳಿಮುಂಚಿ, ಮೀನು ಪುಳಿಮುಂಚಿ ಅಂತ ಹೇಳಿದ್ರೆ ತುಂಬಾ ಫೇಮಸ್. ಅದರಲ್ಲಿ ಬಂಗುಡೆ ಬೂತಾಯಿ ಅಂತ ಹೇಳಿದ್ರೆ ಇಷ್ಟಪಡದವರು ಎಲ್ಲ ಟೈಮಲ್ಲಿ ಸಿಗುವಂತ ಮೀನಿದು. ತುಂಬಾ ಚೆನ್ನಾಗಿರ್ತದೆ ನೋಡಿ. ಇದರ ಪುಳಿಮುಂಚಿ ಮಾಡುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹೇಗೆ ಮಾಡುದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಪುಳಿಮುಂಚಿ. ನೋಡ್ತಿರುವಾಗಲೇ ಊಟ ಮಾಡುವ ಅಂತ ಅನಿಸ್ತಾ ಉಂಟು ನೋಡಿ. ಸೂಪರ್ ಆಗಿರ್ತದೆ ನೋಡಿ. ಈಗ ಮೀನು ನೋಡಿ, ನಾನು 1 kg ಅಷ್ಟು, 1.5 kg ಮೀನು ಉಂಟು ಇದರಲ್ಲಿ. ಬೂತಾಯಿ ಮತ್ತು ಬಂಗುಡೆ ಮಿಕ್ಸ್ ಉಂಟು. ಸಣ್ಣ, ತುಂಬಾ ದೊಡ್ಡದೇನಲ್ಲ ಅದಾ ಬಂಗುಡೆ ನೋಡಿ. ಬೂತಾಯಿ ತರು ಬೂತಾಯಿ ನೋಡಿ, ಸಣ್ಣ ಸಣ್ಣ ಬೂತಾಯಿ ಮಾತ್ರ. ಫ್ರೆಶ್ ಮೀನು ಮಾತ್ರ ನೋಡಿ, ಹಸಿ ಹಸಿ ಮೀನು. ಇದನ್ನು ಈಗ ಕ್ಲೀನ್ ಮಾಡ್ತೇನೆ ನಾನು ನೋಡಿ. 1.5 kg ಅಷ್ಟು ಮೀನುಂಟು. ಇದ್ರದ್ದು ಪುಳಿಮುಂಚಿ ಸೂಪರ್ ಆಗಿ ಬರ್ತದೆ ಪುಳಿಮುಂಚಿ ನೋಡಿ. ಕಟ್ ಮಾಡ್ತಾ ಇದೆ ನೋಡಿ. ಫಸ್ಟ್ ಬಂಗುಡೆ ಕಟ್ ಮಾಡೋದನ್ನು ತೋರಿಸ್ತೇನೆ ನೋಡಿ. ನೋಡಿ, ಇದ್ರ ವಿಂಗ್ಸ್ ಎಲ್ಲ ತೆಗಿಬೇಕು ಫಸ್ಟ್ ನೋಡಿ. ಸೈಡ್ ಇದೆಲ್ಲ ತೆಗಿಬೇಕು. ಮೀನು ಕ್ಲೀನ್ ಮಾಡುದುಂಟಲ್ಲ, ಚಂದ ಆಗ್ಬೇಕು. ಮೀನು ಚಂದ ಕ್ಲೀನ್ ಮಾಡಿದ್ರೆ ಉಂಟಲ್ಲ, ಪದಾರ್ಥ ಕೂಡ ಚೆನ್ನಾಗಿರ್ತದೆ. ಇಲ್ಲಾದ್ರೆ ಒಂಥರ ಪುರಲ್ ಒಂಥರ ಸ್ಮೆಲ್ ಬರ್ತದೆ. ಮೀನು ಕ್ಲೀನ್ ಮಾಡುದು ಸರಿ ಆಗ್ಲಿಲ್ಲ ಅಂದ್ರೆ. ಇದರ ರೆಂಕೆ ಎಲ್ಲ ಫಸ್ಟ್ ತೆಗಿಬೇಕು ನೋಡಿ. ಪೊಡಸು ಎಲ್ಲ ಉಂಟಲ್ಲ ತೆಗಿಬೇಕು. ಮತ್ತೆ ಇದರ ಬಾಯಿಯಿಂದ ನೋಡಿ ಈ ತರ ಕಟ್ ಮಾಡ್ಕೊಂಡು ಬರ್ಬೇಕು ನೋಡಿ. ಅದರ ಬಾಯಿ ಭಾಗದಿಂದ ಉದ್ದಕ್ಕೆ ಕಟ್ ಮಾಡಿ ಒಳಗೆಲ್ಲ ಕ್ಲೀನ್ ಮಾಡ್ಬೇಕು. ಒಳಗೆ ಎಲ್ಲ ಉಂಟಲ್ಲ ಕಪ್ಪು ಇರ್ತದೆ, ಅದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು. ಇಲ್ಲದ್ರೆ ಉಂಟಲ್ಲ ಕಹಿ ಇರ್ತದೆ ಪದಾರ್ಥದಲ್ಲಿ, ಕಹಿ ಸಿಗ್ತದೆ ನೋಡಿ. ಚೆನ್ನಾಗಿ ನೀವು ಮೀನು ಕಟ್ ಮಾಡುವಾಗನೇ ಉಂಟಲ್ಲ ಅದ್ರ ಒಳಗೆಲ್ಲ ನೋಡಿ, ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ನಿಮ್ಗೆ ಮತ್ತೆ ಕಟ್ ಮಾಡಿದ ಮೇಲೆ ತೊಳೆಯುವಾಗ ಉಂಟಲ್ಲ ಸುಲಭ ಆಗ್ತದೆ ನಿಮ್ಗೆ. ತುಂಬಾ ಕ್ಲೀನ್ ಮಾಡ್ಲಿಕ್ಕೆ ಸಿಗುದಿಲ್ಲ ನಿಮ್ಗೆ. ಚೆನ್ನಾಗಿ ತೊಳೆದ್ರೆ ಆಯ್ತು. ಇಲ್ಲಾದ್ರೆ ನೀವು ಫಸ್ಟ್ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಮೀನು ತೊಳೆಯುವಾಗ ಒಂದೊಂದಾಗಿ ಮೀನನ್ನು ಕ್ಲೀನ್ ಮಾಡ್ಬೇಕಾಗ್ತದೆ, ಒಳಗೆಲ್ಲ ತೆಗಿಬೇಕಾಗ್ತದೆ. ಅದಕ್ಕೆ ಕಟ್ ಮಾಡುವಾಗನೇ ಅದ್ರ ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು ನೋಡಿ. ಈ ತರ ಎರಡೆರಡು ಪೀಸ್ ಮಾಡ್ತಾ ಇದ್ದೇನೆ. ಸಣ್ಣ ಸಣ್ಣ ಮೀನಾಗಿರುದ್ರಿಂದ, ತುಂಬಾ ದೊಡ್ಡದೇನಲ್ಲ. 2 ಪೀಸ್ ಮಾಡ್ತಾ ಇದ್ದೆ ನೋಡಿ ಬಂಗುಡೆ. ಈಗ ಬೂತಾಯಿ ನೋಡಿ, ತರು ಬೂತಾಯಿ, ಸಣ್ಣ ಸಣ್ಣ ಬೂತಾಯಿ. ದೊಡ್ಡ ಬೂತಾಯಿಗಿಂತ ಉಂಟಲ್ಲ ಈ ಸಣ್ಣ ಸಣ್ಣ ಬೂತಾಯಿ ತುಂಬಾ ರುಚಿ, ತುಂಬಾ ಚೆನ್ನಾಗಿರ್ತದೆ ನೋಡಿ. ಹಸಿ ಹಸಿ ಮೀನು ನೋಡಿ. ಇದರಲ್ಲಿ ಸ್ವಲ್ಪ ಪೊಡಸು ಜಾಸ್ತಿ ಈ ನಿಮ್ಮ ಬಂಗುಡೆಯಲ್ಲಿ ಅಷ್ಟೊಂದು ಪೊಡಸಿರುವುದಿಲ್ಲ. ಆದ್ರೆ ಈ ಬೂತಾಯಲ್ಲಿ ಉಂಟಲ್ಲ ಸ್ವಲ್ಪ ಪೊಡಸು ಜಾಸ್ತಿ. ಸರಿ ತೆಗಿಬೇಕು ಪೊಡಸೆಲ್ಲ. ಈ ಕೆಲವರೆಲ್ಲ ಉಪ್ಪು ಹಾಕಿ ತೆಗಿತಾರೆ, ಮತ್ತೆ ಈಗ ಕಟ್ ಮಾಡುವಾಗ ತೆಗಿಯುವುದಿಲ್ಲ, ಮತ್ತೆ ತೆಗಿತಾರೆ ಉಪ್ಪು ಹಾಕಿ. ನನ್ಗೆ ಆ ತರ ತೆಗಿಲಿಕ್ಕೆ ಬರುದಿಲ್ಲ. ನಾನು ಆ ತರ ತೆಗಿಯುವುದಿಲ್ಲ. ನನಗೆ ಅದು ಸರಿ ಅಷ್ಟೊಂದು ಸಮಾಧಾನ ಕೂಡ ಆಗುದಿಲ್ಲ ನೋಡಿ. ಈಗ ಕಟ್ ಮಾಡುವಾಗನೇ ನಾನು ತೆಗಿಯುವುದು. ಎಲ್ಲಾದ್ರೂ ಪೊಡಸೆಲ್ಲ ಕರೆಕ್ಟ್ ಆಗಿ ತೆಗಿಬೇಕು ಚಂದ ಮಾಡಿ ನೋಡಿ. ಅದು ಮಾತ್ರ ನಿಮ್ಗೆ ಉಂಟಲ್ಲ ಪದಾರ್ಥ ತಿನ್ನುವಾಗ ಸಿಕ್ಕಿದ್ರೆ ಉಂಟಲ್ಲ, ಬಾಯಿಗೆ ಸಿಕ್ಕಿದ್ರೆ ಒಳ್ಳೇದಾಗುದಿಲ್ಲ ನೋಡಿ. ತರುಬೂತಾಯಿ ಈ ತರ ಪೊಡಸೆಲ್ಲ ಫಸ್ಟ್ ಕರೆಕ್ಟ್ ಆಗಿ ತೆಗಿಬೇಕು ನೋಡಿ. ಈ ತಲೆ ಭಾಗದ ಹತ್ತಿರ ಎಲ್ಲ ಕರೆಕ್ಟ್ ಆಗಿ ತೆಗಿಬೇಕು. ಮತ್ತೆ ಕಣ್ಣಿನಿಂದ, ಇದ್ರ ಕಣ್ಣು ಹಾಕ್ಲಿಕ್ಕಿಲ್ಲ, ಕಣ್ಣಿಂದ ಕೆಳಗೆ ಕಟ್ ಮಾಡ್ಕೊಳ್ಬೇಕು ನೋಡಿ. ಬೂತಾಯಿ ಬಂಗುಡೆ ಆದ್ರೆ ನಾವು ಅದರ ಕಣ್ಣೆಲ್ಲ ಇಟ್ಟು ಕಟ್ ಮಾಡ್ತೇವೆ. ಬೂತಾಯಿ ಮಾಡುವಾಗ ಕಣ್ಣು ಹಾಕುದಿಲ್ಲ. ಕೆಲವರು ಹಾಕ್ತಾರೆ, ಬೇಕಿದ್ರೆ ಹಾಕೊಳ್ಬಹುದು, ನಾವು ಹಾಕುದಿಲ್ಲ. ಕಣ್ಣಿನ ಕೆಳಗೆ ಇಂದ ಕಟ್ ಮಾಡಿ ತೆಗಿಯುದು. ಅದ್ರ ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು ನೋಡಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇನ್ನು ಚೆನ್ನಾಗಿ ತೊಳೆದು ತೆಕೊಳ್ತೇನೆ ನಾನು. ಇದು ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಆಗಿ ಚಂದ ಮಾಡಿ ತೊಳೆದು ತಕೊಂಡಿದ್ದೇನೆ ನೋಡಿ. ಕ್ಲೀನ್ ಆಗಿದೆ, ಚಂದ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ಬಂಗುಡೆ ಮತ್ತು ಬೂತಾಯಿ. ಈಗ ಇದಕ್ಕೆ ಸಾಮಗ್ರಿ ನೋಡುವ. ಮಸಾಲಕ್ಕೆ ಸಾಮಗ್ರಿ ನೋಡಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೊಂದು ಟೀ ಸ್ಪೂನ್ ಅಷ್ಟು ಕರಿಮೆಣಸು, ಮತ್ತು ಮೆಂತೆ ಮತ್ತು ಸಾಸಿವನ್ನು ಕಾಲ್ ಸ್ಪೂನ್ ಅಷ್ಟು ತಕೊಂಡಿದ್ದೇನೆ. ಮತ್ತೊಂದು 15 ಬ್ಯಾಡಗಿ ಮೆಣಸು, ಒಂದು 4 ರಿಂದ 5 ಇದು ಊರಿನ ಮೆಣಸು ತಕೊಂಡಿದ್ದೇನೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದೆಲ್ಲ ಒಟ್ಟಿಗೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ.
ಒಟ್ಟಿಗೆ ಎಣ್ಣೆ ಏನು ಹಾಕ್ಲಿಲ್ಲ, ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಗ್ಯಾಸ್ ಫಾಸ್ಟ್ ಇಟ್ಟರೆ ಉಂಟಲ್ಲ ನಿಮಗೆ ಕೊತ್ತಂಬರಿ ಮತ್ತು ಜೀರಿಗೆ ಎಲ್ಲ ಸೀದೋಗ್ತದೆ. ಅದಕ್ಕಾಗಿ ಆದಷ್ಟು ಮೆಲ್ಲ ಇಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ. ರೋಸ್ಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ ನಾನು ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿಗೆ ಹಾಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು, 1 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಳ್ತೇನೆ. ಅರಿಶಿಣದ ಪುಡಿ ಸ್ವಲ್ಪ ಜಾಸ್ತಿ ಇದಕ್ಕೆ. ಮೀನು ಪುಳಿ ಮುಂಚೆ ಎಲ್ಲ ಮಾಡುವಾಗ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಮತ್ತು ಟ್ಯಾಮ್ರಿನ್ ನೋಡಿ, ಹುಳಿ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ದೊಡ್ಡ ಲಿಂಬೆ ಗಾತ್ರದಷ್ಟು ಹುಳಿ ಸ್ವಲ್ಪ ಜಾಸ್ತಿ. ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ ನೋಡಿ. ಒಂದು ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ, ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ನೀರು ಬೇಕಾದಷ್ಟು ನೋಡ್ಕೊಂಡು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ನೋಡಿ. ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ತಗೊಂಡಿದ್ದೇನೆ. ಮಸಾಲ ರೆಡಿ ಆಗಿದೆ ನಮ್ದು ಪುಳಿ ಮುಂಚಿದು ಮಸಾಲ. ಇಲ್ಲಿ ನೋಡಿ, ನಾನು ಒಂದು ನೀರುಳ್ಳಿ ಮತ್ತೊಂದು ದೊಡ್ಡ ತುಂಡು ಶುಂಠಿ ಮತ್ತೊಂದು 3 ಕಾಯಿ ಮೆಣಸು ಮತ್ತೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಸಣ್ಣದಾಗಿ. ಮಸಾಲವನ್ನು ಮಣ್ಣಿನ ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಮಿಕ್ಸಿ ತೊಳೆದ ನೀರು ಕೂಡ ಹಾಕೊಂಡಿದ್ದೇನೆ ನೋಡಿ. ಈ ಕಟ್ ಮಾಡಿರುವಂತ ನೀರುಳ್ಳಿ, ಶುಂಠಿ, ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು ಎಲ್ಲ ಹಾಕೊಳ್ತಾ ಇದ್ದೇನೆ. ಎಲ್ಲ ಹಾಗೆ ಹಾಕೊಳ್ಳೋದು ನೋಡಿ. ಉಪ್ಪು ರುಚಿಗೆ ನೋಡ್ಕೊಂಡು. ನಾನು ನೀರುಳ್ಳಿ ಎಲ್ಲ ಹಾಗೆ ಹಾಕೊಂಡಿದ್ದೆ, ಒಗ್ಗರಣೆ ಏನು ಹಾಕೊಳ್ಳಿಲ್ಲ. ಮುಂಚೆ ಎಲ್ಲ ಒಗ್ಗರಣೆ ಎಲ್ಲ ಹಾಕೊಳ್ತಿರ್ಲಿಲ್ಲ, ಈ ತರನೇ ಮಾಡ್ತಿರೋದು. ಈಗ ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಮಾಡ್ತೇವೆ. ಈ ತರ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಈ ಹಸಿ ನೀರುಳ್ಳಿ ಎಲ್ಲ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರ್ತದೆ. ನೀರು ನಿಮ್ಗೆ ಹದ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಮಸಾಲ ತುಂಬಾ ನೀರು ಮಾಡ್ಕೊಳ್ಬೇಡಿ. ಪುಳಿ ಮುಂಚೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಗಸಿ ಇರ್ಬೇಕು ನೋಡಿ. ಚೆನ್ನಾಗಿ ಕುದಿಬೇಕು ಇದು ಮಸಾಲ. ಇದಕ್ಕೆ ಅರಿಶಿಣದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ನಾನು ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಅಂದ್ರೆ ಮೀನು ಪುರಲ್ಲ ಅಲ್ವಾ, ಮೀನಿಗೆ ಉಂಟಲ್ಲ ಈ ಬೂತಾಯಿ ಎಲ್ಲ, ಮೀನಿಗೆ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಜಾಸ್ತಿ. ಉಪ್ಪು ಕೂಡ ಹಾಗೆ ಸ್ವಲ್ಪ ಸ್ಟ್ರಾಂಗ್ ಅಲ್ಲಿ ಬೇಕು. ಉಪ್ಪು ಮತ್ತು ಹುಳಿ ಜಾಸ್ತಿ. ಪುಳಿ ಮುಂಚೆ ಅಂತ ಹೇಳಿದ ಮೇಲೆ ಉಪ್ಪು ಹುಳಿ ಸ್ಟ್ರಾಂಗ್ ಅಲ್ಲಿ ಬೇಕು, ಕರೆಕ್ಟ್ ಆಗಿ ಬೇಕು. ಮತ್ತೆ ಬಂಗುಡೆ ಮತ್ತು ಬೂತಾಯಿಗೆ ಉಂಟಲ್ಲ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ನೋಡಿ. ಮಸಾಲ ಚೆನ್ನಾಗಿ ಕುದಿಬೇಕು. ಇನ್ನು ಹಸಿ ನೀರುಳ್ಳಿ ಎಲ್ಲ ಹಾಕೊಂಡಿದ್ದೀನಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಉಪ್ಪು ಕಮ್ಮಿ ಉಂಟಂತ ಮತ್ತೆ ಸ್ವಲ್ಪ ಹಾಕೊಂಡೆ ನಾನು. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಉಪ್ಪೆಲ್ಲ ಕರೆಕ್ಟ್ ಬೇಕು. ಮಸಾಲಕ್ಕೆ ಉಪ್ಪು ಸ್ವಲ್ಪ ಸ್ಟ್ರಾಂಗ್ ಅಲ್ಲಿ ಬೇಕು. ಯಾಕಂದ್ರೆ ನೀವು ಮೀನು ಹಾಕಿದ ಮೇಲೆ ಆ ಮೀನು ಉಪ್ಪನ್ನ ಎಳ್ಕೊಳ್ತದಲ್ಲ ಉಪ್ಪು, ಆಗ ಸ್ವಲ್ಪ ಸಪ್ಪೆ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಅಷ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೇನೆ. ಉಪ್ಪೆಲ್ಲ ಕರೆಕ್ಟ್ ಬೇಕು ನೋಡಿ. ಈಗ ಮಸಾಲ ಕುದಿತಾ ಉಂಟು ನೋಡಿ, ಚೆನ್ನಾಗಿ ಕುದಿಬೇಕು ಮಸಾಲ ನೋಡಿ. ಇಷ್ಟು ತಿಕ್ಕಾಗಿ ಬೇಕು ಮಸಾಲ, ತುಂಬಾ ನೀರು ಮಾಡ್ಕೊಳ್ಬೇಡಿ. ಪುಳಿ ಮುಂಚಿ ಇಷ್ಟು ತಿಕ್ಕಾಗಿ ಬೇಕು ನೋಡಿ ಮಸಾಲ ನೋಡಿ. ಈಗ ಮೀನು ಹಾಕೊಳ್ತಾ ಇದ್ದೇನೆ ನೋಡಿ. ತೊಳೆದಿಟ್ಟಿರುವ ಬೂತಾಯಿ ಮತ್ತು ಬಂಗುಡೆ, ತರುಬೂತಾಯಿ ಮತ್ತು ಬಂಗುಡೆ ಹಣ್ಣು ಹಾಕೊಳ್ತಾ ಇದ್ದೇನೆ ನೋಡಿ. ಮೀನು ಹಾಕಿದ ಮೇಲೆ ತುಂಬಾ ಬೇಯಿಸಬಾರ್ದು, ಮತ್ತೆ ತುಂಬಾ ಸೌಟು ಕೂಡ ಹಾಕೊಳ್ಬಾರ್ದು. ತುಂಬಾ ಸೌಟು ಹಾಕೊಂಡ್ರೆ ಉಂಟಲ್ಲ ಮೀನು ಹುಡಿ ಆಗುವ ಚಾನ್ಸ್ ಇರ್ತದೆ ನೋಡಿ. ಈ ತರ ಮೆಲ್ಲ ಜಾಗ್ರತೆಯಲ್ಲಿ ಸೌಟು ಹಾಕೊಳ್ಬೇಕು ನೋಡಿ. ಮೆಲ್ಲ ಸೌಟು ಹಾಕೊಂಡು ಚೆನ್ನಾಗಿ ಮೆಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕುದಿ ಬರ್ಬೇಕು ನೋಡಿ. ಈಗ ಮೀನು ಹಾಕಿದ ಮೇಲೆ ನೋಡಿ ಕುದಿ ನಿಂತಿದೆ. ಕುದಿತಾ ಇತ್ತಲ್ಲ, ಮೀನು ಹಾಕಿದ ಮೇಲೆ ಕುದಿ ನಿಂತಿದಲ್ಲ, ಇದು ಇನ್ನೊಂದು ಕುದಿ ಬರ್ಬೇಕು. ಕುದಿ ಬರುವ ತನಕ ಕುದಿಸ್ತೇನೆ ನಾನು ನೋಡಿ. ಕುದಿತಾ ಉಂಟು ನೋಡಿ. ಬೇಗ ಮೀನೆಲ್ಲ ಉಂಟಲ್ಲ ರಪ್ಪ ಬೇಯ್ತದೆ. ಈ ಬಂಗುಡೆ ಬೂತಾಯಿ ಎಲ್ಲ ಉಂಟಲ್ಲ ಒಂದೇ ಕುದಿಗೆ ಬೇಯುವಂತ ಮೀನು. ಮತ್ತು ಇದೆಲ್ಲ ಪದಾರ್ಥ ಮಾಡುವಾಗ ಉಂಟಲ್ಲ, ನೀವು ಮಾಡಿದ ತಕ್ಷಣ ತಿನ್ಬಾರ್ದು. ಮಾಡಿ ಒಂದು 2 ಗಂಟೆ ಆದ್ರೂ ಇಡ್ಬೇಕು. ಇಟ್ರೇನೆ ಅದು ಮೀನು ಉಪ್ಪು ಹುಳಿ ಎಲ್ಲ ಇಳ್ಕೊಳ್ಳೋದು. ಇಲ್ಲಾಂದ್ರೆ ನೀವು ಮಾಡಿದ ತಕ್ಷಣ ತಿಂದ್ರೆ ಉಂಟಲ್ಲ, ಅದು ಮೀನು ಚಪ್ಪೆ ಅಂತ ಅನಿಸ್ತದೆ. ಅದಕ್ಕಾಗಿ ಸ್ವಲ್ಪ ಹೊತ್ತು ಇಟ್ರೆ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿ ಹೇಳ್ಕೊಳ್ತದೆ. ಒಂದು ಗಂಟೆ ಬಿಟ್ಟಾದ್ರೂ ತಗೊಳ್ಬೇಕು ನೋಡಿ. ಚೆನ್ನಾಗಿ ಬಂದಿದೆ ನೋಡಿ. ಮೀನ್ ಕರಿ ರೆಡಿ ಆಗಿದೆ ನೋಡಿ. ಮೀನಿದು ನೋಡಿ ಚೆನ್ನಾಗಿ. ಇದು ಮಣ್ಣಿನ ಪಾತ್ರದ ವಿಶೇಷತೆ ಏನಂದ್ರೆ, ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಕುದಿ ಬರ್ತಾ ಇರ್ತದೆ ನೋಡಿ. ಗ್ಯಾಸ್ ಆಫ್ ಮಾಡಿದ್ದೇನೆ, ಕುದಿ ಬರ್ತಾ ಉಂಟು. ಕೊನೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ